ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಬಿಜೆಪಿಯಿಂದ ಸಂವಿಧಾನ ಜಾಗೃತಿಗಾಗಿ ಭೀಮನಡೆ ಅಭಿಯಾನಕ್ಕೆ ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ಚಾಲನೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಇಂದು ಪ್ರಪಂಚವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಸಂವಿಧಾನ ರೂಪುಗೊಂಡಿದೆ ಅಂತ ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ತಿಳಿಸಿದರು. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಿಜೆಪಿಯಿಂದ ಬುಧವಾರ ನಡೆದ ಸಂವಿಧಾನ ಜಾಗೃತಿಗಾಗಿ ಭೀಮನಡೆ ಅಭಿಯಾನ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಎಂದು ನಾವು 76ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಮೂಲಕ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಎಂಬ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ಅಖಂಡ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಹೊಸ ಸಮಾಜ ನಿರ್ಮಾಣವಾಗಬೇಕು ಅಂತ ರಚನೆಯಾದ ಸರ್ವ ಸಮಾನತೆ ಸಮಸಮಾಜದ ಸಂವಿಧಾನ. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ, ಹಕ್ಕುಗಳು, ನ್ಯಾಯ, ಸಮಾನತೆ ದೊರಕಬೇಕು ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಂದುವರಿಯಲೇಬೇಕು. ಇಲ್ಲವಾದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ತಾರತಮ್ಯ, ಮೇಲು ಕೀಳುಗಳು ಹೆಚ್ಚಾಗಿ ದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಸರಿಯುತ್ತದೆ ಎಂದರು. ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡು ಬಂದರು, ಈ ದೇಶವನ್ನು ಸುಮಾರು 50 ವರ್ಷಗಳ ಕಾಲ ಆಡಳಿತ ಮಾಡಿಕೊಂಡು ಬಂದವರು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನ ಮಾಡಿದ್ರು ಎಂಬುದು ಜಗತ್ತಿಗೆ ತಿಳಿದಿದೆ. ಕಾಂಗ್ರೆಸ್ ಪಕ್ಷವು ಅಂಬೇಡ್ಕರ್ ಅವರಿಗೆ ಬೇಸರವನ್ನು ಉಂಟು ಮಾಡಿಸಿ ಅವರು ರಾಜೀನಾಮೆ ಕೊಡುವಂತೆ ಮಾಡಿದ್ರು. ಈ ದೇಶದಲ್ಲಿ ಯಾವುದೇ ಕಾನೂನು ಬಂದಿದ್ರೂ ಕೂಡ ಅವೆಲ್ಲವೂ ಲೋಕಸಭೆಯಲ್ಲಿ ಅಂಗೀಕಾರವಾಗಿರುವಂಥದ್ದು. ಅಂಬೇಡ್ಕರ್ ರಚಿಸಿರುವ ಶಾಸನಗಳು ಪ್ರಾಯಶಃ ಎಲ್ಲ ಶಾಸನಗಳಿಗೆ ಮೇಲ್ಪಂಕ್ತಿಯಲ್ಲಿರುವಂತಹವು. 39ನೇ ತಿದ್ದುಪಡಿಯಲ್ಲಿ ದೇಶದ ಪ್ರಧಾನಿಯಿಂದ ಕಟ್ಟಕಡೆಯ ಮನುಷ್ಯನವರೆಗೂ ಎಲ್ಲ ಕಾನೂನು ಅನ್ವಯವಾಗ್ತದೆ, ಪ್ರತಿಯೊಬ್ಬರು ಸಮಾನರು ಅಂತ ಹೇಳ್ತದೆ. ಆದರೆ ಕಾಂಗ್ರೆಸ್ನವರು ಸುಮಾರು 75 ತಿದ್ದುಪಡಿಗಳನ್ನು ಮಾಡ್ತಾರೆ. ದೇಶದ ಹಿತಾಸಕ್ತಿ ಕಾಪಾಡುವಂತಹ ಪ್ರತಿರೋಧ ಮಾಡುವ ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ ಎಂದರು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ರಾಜ್ಯದಲ್ಲಿ ಸಂವಿಧಾನ ವಿರೋಧಿ ಆಡಳಿತ ನಡೀತಾ ಇದೆ. ರೈತರಿಗೆ ಸರ್ಕಾರದಿಂದ ಕಾಳಜಿ ಇಲ್ಲ. ಕಬ್ಬು, ಮಾವು, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಆದರೆ ಸರ್ಕಾರಕ್ಕೆ ಇದು ಕಾಣ್ತಿಲ್ಲ ಅಂತ ಆರೋಪಿಸಿದ್ರು. ಅಂಬೇಡ್ಕರ್ ಬಿಡದೆ ಜೋಬಲ್ಲಿ ಇಟ್ಕೋತಾರೆ ಅವರು. ಅಂಬೇಡ್ಕರ್ ಅವ್ರು ಗೌರವ ಕೊಡೋದು ಬಿಜೆಪಿ ಅವರು. ಇವತ್ತು ಕಾರ್ಯಕ್ರಮ ಅಂಬೇಡ್ಕರ್ ಜಿ ಅವ್ರದ್ದು ಯಶಸ್ವಿ ಕಾರ್ಯಕ್ರಮ. ಅಂಥದ್ರಲ್ಲಿ ನೀವು ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ಬ್ಯಾನರ್ಗಳು ಬಿಚ್ಚಿಬಿಟ್ಟು ಧ್ವಜಗಳು ಬಿಚ್ಚಿರಲ್ಲ. ನೀವು ಯಾವ ರೀತಿ ಪುರುಷಾರ್ಥ ನೀವು ಶಾಸಕರಾಗಿರೋದು, ನೀವು ಯಾವ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಡ್ಡಗಾಲಕ್ಕೆ ಅಧಿಕಾರಿಗಳು ಬಿಟ್ಟಿದ್ದೀರ, ನೀವು ಬ್ಯಾನರ್ಗಳು ತೆಗೆದುಬಿಟ್ಟಿದ್ದೀರಾ, ನೀವು ಉತ್ತರ ಕೊಡ್ಬೇಕು. ನೀವು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡಿದ್ದೀರಾ. SCP TSP ನುಗ್ಗಿ ನೀರು ಕೊಡ್ತಿದ್ದೀರಾ. ಇವತ್ತು ಸರ್ಕಾರ ಹಾಳು ಮಾಡಿ ಇವತ್ತು ಕಿತ್ಲಾಡ್ತಾ ಇದ್ದೀರಾ. ನೀವು ಇವತ್ತು ಕಿತ್ಲಾಡಿ ಸಿದ್ದರಾಮಯ್ಯ ನಿಲ್ಲಿಸಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಗೊಂದಲಗಳಿದೆ. ಇವತ್ತು ಸರ್ಕಾರ ಯಾವುದೇ ದಲಿತರಿಗೂ ಉಪಯೋಗ ಇಲ್ಲ, ಯಾವುದೇ ಒಂದು ಸಾರ್ವಜನಿಕರಿಗೂ ಉಪಯೋಗ ಇಲ್ಲ, ಹಿಂದುಳಿದ ವರ್ಗದವರಿಗೂ ಉಪಯೋಗ ಇಲ್ಲ, ಯಾವುದೇ ಒಂದು ರಸ್ತೆ ಕಾಮಗಾರಿ ಮಾಡ್ತಾ ಇಲ್ಲ. ನೀವು ಯಾರು ಕೂಡ ನೀವು ಏನು ಕೂಡ ಈ ರಾಜ್ಯದಲ್ಲಿ ಏನು ಕೆಲಸಗಳು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳಿಗೆ ಅಧಿಕಾರ ಹಾಕಕ್ಕೆ ನಮ್ದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಈ ಭಾರತದಲ್ಲಿ ಎಷ್ಟು ದಿನ ನಡೆಯುತ್ತೆ ನಿಮ್ದು ಅಧಿಕಾರ ಅಂತ ನೀವೇ ನೋಡ್ತಾರೆ. ಶಾಶ್ವತ ಅಲ್ಲ ಇದು. ದಯವಿಟ್ಟು ಇವತ್ತೇ ನೀವು ಎಚ್ಚರಿಕೆ ಇದು. ನೀವು ದಯವಿಟ್ಟು ಇದನ್ನ ನೀವು ಮನಗಂಡು ಯಾವುದೇ ರೀತಿ ಅಧಿಕಾರಿಗಳನ್ನ ಬಿಟ್ಟು ಅಡ್ಡ ಹಾಕೋದು, ಬ್ಯಾನರ್ಗಳು ಬಿಚ್ಚೋದು ಇವೆಲ್ಲ ಬಿಟ್ಟುಬಿಡಿ. ಕಾರ್ಯಕ್ರಮ ನೀವು ಮಾಡ್ತೀರ. ಮೊನ್ನೆ ಸಿದ್ದರಾಮಯ್ಯ ಅವರು ಬಂದಿದ್ರು. ಸರ್ಕಾರ ನಡೆದುಕೊಂಡು ಬರುತ್ತಿರುವ ರೀತಿಯು ರಾಜ್ಯದ ಜನರಿಗೆ ಅವಮಾನಕಾರಿಯಾಗಿದೆ. ಸ್ವಾರ್ಥ ರಾಜಕಾರಣವನ್ನು ಬಿಟ್ಟು ಜನಪರವಾಗಿ ನಡೆಯಿರಿ. ಜನವಿರೋಧಿ ನೀತಿಗಳಿಗೆ ವಿರುದ್ಧವಾಗಿ ಬಿಜೆಪಿ ರಸ್ತೆಗಿಳಿದು ಹೋರಾಟ ನಡೆಸಲಿದೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಇಂತಹ ಸರ್ಕಾರವನ್ನು ಬೀದಿಗಿಳಿದು ಕಿತ್ತೊಗೆಯುವ ಹೋರಾಟವನ್ನು ಬಿಜೆಪಿ ಮುಂದುವರಿಸುತ್ತದೆ ಅಂತ ಸ್ಪಷ್ಟಪಡಿಸಿದರು. ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಇಡೀ ದೇಶಕ್ಕೆ ಸಂವಿಧಾನ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮೊದಲಿನಿಂದಲೂ ಗೌರವ ನೀಡಿದೆ. ಅವರ ಬದುಕಿನಲ್ಲಿಯೂ ಅವರು ಹೋದ ಮೇಲೂ ಕಾಂಗ್ರೆಸ್ ಪಕ್ಷ ಅವರಿಗೆ ಅಗೌರವ ತಂದಿದೆ. ಅಂಬೇಡ್ಕರ್ ಅವರ ಚುನಾವಣಾ ಸೋಲಿಗೂ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದರು. ಕಾಂಗ್ರೆಸ್ ಆಡಳಿತವನ್ನು ಟೀಕಿಸಿದ ಅವರು, ಹೆಣ್ಣುಮಕ್ಕಳ ಸುರಕ್ಷತೆ ಕುಸಿತವಾಗಿದೆ, ನೌಕರರಿಗೆ ಸರಿಯಾದ ವೇತನ ಇಲ್ಲ, ಸಿಎಂ ಕುರ್ಚಿಗಾಗಿ ಕಲಹ, ಅಭಿವೃದ್ಧಿ ಕಾರ್ಯ ಶೂನ್ಯ, ಇಲಾಖೆಗಳು ಭ್ರಷ್ಟಾಚಾರದಿಂದ ತುಂಬಿವೆ ಅಂತ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಶಂಸಿಸಿದ ಅವರು, ಸಂವಿಧಾನವೇ ಸಾಮಾನ್ಯರನ್ನ ಮುಖ್ಯಮಂತ್ರಿಗಳಾಗುವಂತೆ, ಪ್ರಧಾನಮಂತ್ರಿಯಾಗುವಂತೆ ಮಾಡಿದ ವ್ಯವಸ್ಥೆ. ಇದನ್ನ ಗೌರವಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಂವಿಧಾನ ಪ್ರತಿಯನ್ನ ಹೂವಿನ ಮುಟ್ಟಿಯಲ್ಲಿ ಎತ್ಕೊಂಡ್ಬಂದ್ರು. ಅದೇ ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಗುಜರಾತ್ನಲ್ಲಿ ಎತ್ಕೊಂಡ್ಬಂದ್ರು. ಸಂವಿಧಾನದ ಪ್ರತಿಯನ್ನ ನಾವು ಅಲ್ಲಿ ಇಟ್ಟಿದ್ದೀರಿ ಒರಿಜಿನಲ್. ಅದನ್ನ ಆನೆ ಮೇಲೆ ಅಂಬಾರಿ
ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಟೀ ಮಾಡ್ತಾ ಇದ್ದಂತವ್ರ ಮಗನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾನಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನ ಒಂದೇ ಇಲ್ಲ ಅಂತಿದ್ರೆ ಇವತ್ತು ನಾನು ಈ ದೇಶದಲ್ಲಿ ಮುಖ್ಯಮಂತ್ರಿನೂ ಆಗ್ತಾ ಇರಲಿಲ್ಲ, ಪ್ರಧಾನಮಂತ್ರಿನೂ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಂಧುಗಳೇ, ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿ ಅವ್ರು ಈ ದೇಶ ಡೆವಲಪ್ಮೆಂಟ್ ಮಾಡಬೇಕು, ಆರ್ಥಿಕತೆಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ನನಗಂದ್ರೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ರು. ಹೆಣ್ಮಕ್ಳಿಗೆ ಓಟದ ಹಕ್ಕು ಕೊಡಬೇಕು, ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಕೇಳಿದ್ದಾರೆ, ಅದನ್ನು ಕೊಟ್ಟಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು 33% ರಿಸರ್ವೇಶನ್ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರದಲ್ಲಿ. OBC ಕಮಿಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ NDA ಸರ್ಕಾರದಲ್ಲಿ. ಈ ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಇವತ್ತು ಬೆಂಗಳೂರಿಗೆ ಟರ್ಮಿನಲ್ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ. ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡರ 108 ಅಡಿ ಪ್ರತಿಮೆಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು NDA ಸರ್ಕಾರ, ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತು ನೋಡಿದಿರಿ, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ 50-60 ವರ್ಷಗಳಿಂದ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸಿಕೊಂಡು ರಾಜಕಾರಣ ಮಾಡಿದೆ. ಆದರೆ ಜನರು ಅವರ ದ್ರೋಹವನ್ನು ಅರಿತಿದ್ದಾರೆ. ಪ್ರಧಾನಿ ಮೋದಿಯವರು ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಇನ್ನು ಅಂಬೇಡ್ಕರ್ ಬಗ್ಗೆ ಕಾಂಗ್ರೆಸ್ನ ನಿಜ ಸ್ವರೂಪ ಬಹಿರಂಗವಾಗಿದೆ. ಶೀಘ್ರದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯ ಅಂತ ವಿಶ್ವಾಸ ವ್ಯಕ್ತಪಡಿಸಿ ರಾಹುಲ್ ಗಾಂಧಿಯನ್ನು ಟೀಕಿಸಿದ ಅವರು, ಸಂವಿಧಾನದ ಚಿಕ್ಕ ಪುಸ್ತಕ ಕೈಯಲ್ಲಿ ಹಿಡಿದು ವೋಟ್ ಚೋರ್ ಅಂತ ಕೂಗಿದ ರಾಹುಲ್ ಗಾಂಧಿಗೆ ಬಿಹಾರ ಚುನಾವಣೆಯೇ ಸರಿಯಾದ ಉತ್ತರ ಕೊಟ್ಟಿದೆ. ರಾಹುಲ್ ಪ್ರಚಾರಕ್ಕೆ ಬಂದರೆ ಬಿಜೆಪಿ ಸೀಟುಗಳು ಇನ್ನೂ ಹೆಚ್ಚುತ್ತವೆ ಅಂತ ಜನರು ಹೇಳ್ತಿದ್ದಾರೆ ಎಂದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕೂಡ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ MG ರಸ್ತೆಯಲ್ಲಿರುವ ಜೈ ಭೀಮ್ ಹಾಸ್ಟೆಲ್ನ ಆವರಣದಲ್ಲಿನ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಅಂಬೇಡ್ಕರ್ ವೃತ್ತದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪುಸ್ತಕವನ್ನು ಹೊತ್ತು ಮೆರವಣಿಗೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ MLC YA ನಾರಾಯಣಸ್ವಾಮಿ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಚಿಂತಾಮಣಿ ವೇಣುಗೋಪಾಲ್, ಮಾಜಿ ಶಾಸಕ ರಾಜಣ್ಣ, ಸಿಕಲ್ ಆನಂದಗೌಡ, ಮಾಧ್ಯಮ ಪ್ರಮುಖ ಮಧುಚಂದ್ರ, ಸಾಮಾಜಿಕ ಕಾರ್ಯಕರ್ತ ವಾದಿರಾಜ, ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ನಿರ್ಮಲಮ್ಮ, SC ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹೂಡಿ ಮಂಜುನಾಥ್, ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು.